ಹಲೋ ಸ್ನೇಹಿತರೆ, ನೀವೀಗ ನೋಡ್ತಾ ಇದ್ದೀರಾ ಚಂಚಲ್ ಮೀಡಿಯಾ. ಇವತ್ತಿನ ವಿಡಿಯೋದಲ್ಲಿ ಸ್ಪೀಡ್ ಪೋಸ್ಟ್ ಅನ್ನು ನಾವು ಹೇಗೆ ಟ್ರ್ಯಾಕ್ ಮಾಡಬಹುದು, ಎಲ್ಲಿಗೆ ಮುಟ್ಟಿದೆ ಅಂತ ಹೇಗೆ ಚೆಕ್ ಮಾಡಬಹುದು ಎಂಬುದರ ಕುರಿತಿರುವ ಸಂಪೂರ್ಣ ವಿವರವನ್ನು ನೀಡಲಾಗುವುದು. ಅಂದ ಹಾಗೆ ನೀವಿನ್ನು ಚಂಚಲ್ ಮೀಡಿಯಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ. ಸ್ಪೀಡ್ ಪೋಸ್ಟ್, ನಿಮಗೆ ಯಾರಾದರೂ ಸ್ಪೀಡ್ ಪೋಸ್ಟ್ ಕಳಿಸಿದ್ರೆ ಅಥವಾ ನೀವು ಬೇರೆ ಯಾರಿಗಾದ್ರೂ ಸ್ಪೀಡ್ ಪೋಸ್ಟ್ ಕಳಿಸಿದ್ರೆ ಎರಡು ಕಡೆ ಕೂಡ ನಂಬರ್ ಕೊಡಲಿಕ್ಕಿರುತ್ತೆ. ನಿಮ್ಮ ನಂಬರ್ ಕೊಟ್ಟಿರ್ತೀರಿ. ಎರಡು ನಂಬರಿಗೆ ಕಳಿಸಿದವರಿಗೂ ಕೂಡ, ಯಾರಿಗೆ ಕಳಿಸಿದ್ದಾರೆ ಅವರಿಗೂ ಕೂಡ ಮೆಸೇಜ್ ಬರುತ್ತೆ, ಸ್ಪೀಡ್ ಪೋಸ್ಟ್ ಬುಕ್ ಆಗಿದೆ ಅಂತ. ಮೆಸೇಜ್ ಬರುವಾಗ ಅದರಲ್ಲಿ ಒಂದು ನಂಬರ್ ಇರುತ್ತೆ, ಅಂದ್ರೆ ಕನ್ಸೈನ್ಮೆಂಟ್ ನಂಬರ್ ಅಂತ ಕೊಟ್ಟಿರ್ತಾರೆ. ಅಲ್ಲೇ ನಿಮಗೆ ಟ್ರ್ಯಾಕ್ ಮಾಡ್ಲಿಕ್ಕೆ ಒಂದು ವೆಬ್ಸೈಟ್ ಕೊಟ್ಟಿರ್ತಾರೆ, ಇಂಡಿಯನ್ ಪೋಸ್ಟ್ ಅಂತ ವೆಬ್ಸೈಟ್. ಇನ್ನು ಕೊಟ್ಟಿಲ್ಲ ಅಂದ್ರೂ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಈ ರೀತಿಯಲ್ಲಿ ಇರುತ್ತೆ ಮೆಸೇಜ್ ಬಂದದ್ದು. ಅಥವಾ ಮೆಸೇಜ್ ಬಂದಿಲ್ಲ ಅಂದ್ರೂ ಒಂದು ಚೀಟಿ, ನೀವು ಕಳಿಸಿದ್ದಾದ್ರೆ ನಿಮಗೆ ಒಂದು ಚೀಟಿ ಕೊಟ್ಟಿರ್ತಾರೆ, ರಿಸಿಪ್ಟ್ ತರದ್ದು. ನಾನು ಇಲ್ಲಿಗಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿ ಒಂದು ಚೀಟಿ ಕೊಟ್ಟಿರ್ತಾರೆ. ಅದರಲ್ಲಿ ಕನ್ಸೈನ್ಮೆಂಟ್ ನಂಬರ್ ಇರುತ್ತೆ. ಆ ಕನ್ಸೈನ್ಮೆಂಟ್ ನಂಬರ್ ಅನ್ನು ಇಟ್ಕೊಂಡು ನೀವು ನಿಮ್ಮ ಮೊಬೈಲ್ ಮೂಲಕವೇ ಈಗ ನೀವು ಕಳಿಸಿದ ಸ್ಪೀಡ್ ಪೋಸ್ಟ್ ಎಲ್ಲಿದೆ ಅಂತ ಚೆಕ್ ಮಾಡಬಹುದು. ಅದಕ್ಕಾಗಿ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ಇಂಡಿಯನ್ ಪೋಸ್ಟ್ ನ ವೆಬ್ಸೈಟ್ಗೆ ಹೋಗಬೇಕು. ವೆಬ್ಸೈಟ್ಗೆ ಹೋಗಿ ಸ್ಕ್ರೀನ್ ಅಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಫಸ್ಟಿಗೆ ನಿಮಗೆ ಸೈಟ್ ಓಪನ್ ಮಾಡುವಾಗ ಕುಕ್ಕೀಸ್ ಆಪ್ಷನ್ ಬರುತ್ತೆ. ಎಲ್ಲೋ ಆಲ್ ಕುಕ್ಕೀಸ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಕೆಳಭಾಗಕ್ಕೆ ನೀವು ಹೋಗೋದಾದ್ರೆ ಅಲ್ಲಿ ನೀವು ಎರಡು ಫೋಟೋ ನೋಡ್ಬೋದು. ಆದ ನಂತರ ಕೆಳಗೆ ಹೋದರೆ ಓಕೆ, ಈಗ ಸ್ಕ್ರೀನ್ ಅಲ್ಲಿ ನೋಡಿ ಟ್ರ್ಯಾಕ್ ಆ್ಯಂಡ್ ವ್ಯೂ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಅಲ್ಲಿ ಕನ್ಸೈನ್ಮೆಂಟ್ ಐ ಡಿ ಅಂತ ಆಪ್ಷನ್ ಇರುತ್ತೆ. ಅಲ್ಲಿ ಆಲ್ರೆಡಿ ಕ್ಲಿಕ್ ಮಾಡಿರ್ತಾರೆ. ಇಲ್ಲ ಅಂದ್ರೆ ನೀವು ಕನ್ಸೈನ್ಮೆಂಟ್ ಐ ಡಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಕನ್ಸೈನ್ಮೆಂಟ್ ನಂಬರ್ ಅಂತ ಇರುತ್ತೆ. ಕನ್ಸೈನ್ಮೆಂಟ್ ನಂಬರ್ ಅಲ್ಲಿ ನಿಮಗೆ ಮೊಬೈಲ್ ಅಲ್ಲಿ ನಂಬರ್ ಬಂದಿರುತ್ತೆ ಅಲ್ವಾ, ಮೆಸೇಜ್ ಆಗಿ. ಆ ನಂಬರ್ ಅನ್ನು ಕೊಡಬೇಕು. ನಂತರ ಕ್ಯಾಪ್ಚಾ ಇರುತ್ತೆ. ಕ್ಯಾಪ್ಚಾದಲ್ಲಿ ಅಲ್ಲಿ ಮೇಲೆ ಫೋಟೋ ಇರುತ್ತೆ. ಆ ಫೋಟೋವನ್ನು ನೋಡಿಕೊಂಡು ಕೆಳಗೆ ಬರಿಬೇಕು. ಬೇಕಾದ್ರೆ ವಾಯ್ಸ್ ಕೂಡ ಏನ್ ಮಾಡ್ಬೋದು, ಕ್ಯಾಚ್ ಮಾಡಲಿಕ್ಕೆ ಅಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಅದರಲ್ಲಿ ಕ್ಲಿಕ್ ಮಾಡೋದಾದ್ರೆ ವಾಯ್ಸ್ ಬರುತ್ತೆ. ವಾಯ್ಸ್ ಕೇಳಿ ನೀವೇನ್ ಮಾಡ್ಬೋದು, ಕ್ಯಾಪ್ಚಾವನ್ನು ಟೈಪ್ ಮಾಡ್ಬೋದು. ಫೋಟೋ ನೋಡ್ಕೊಂಡು ಟೈಪ್ ಮಾಡೋದು ಈಸಿ. ಫೋಟೋ ನೋಡ್ಕೊಂಡು ಟೈಪ್ ಮಾಡಿದ ನಂತರ ವ್ಯಾಲಿಡೇಟ್ ಅಂತ ಆಪ್ಷನ್ ಇದೆ, ಅಥವಾ ವೆರಿಫೈ ಅಂತ ಇರುತ್ತೆ. ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಕ್ಯಾಪ್ಚಾ ವೆರಿಫೈ ಆಗುತ್ತೆ. ಕ್ಯಾಪ್ಚಾ ವೆರಿಫೈ ಆದ ನಂತರ ಅಲ್ಲೇ ಎಡಭಾಗದಲ್ಲಿ ಅದರ ನೆಕ್ಸ್ಟಿಗೆ ಸರ್ಚ್ ಅಂತ ಆಪ್ಷನ್ ಇರುತ್ತೆ. ಕ್ಯಾಪ್ಚಾ ವೆರಿಫೈ ಆದರೆ ಸರ್ಚ್ ಅಂತ ಆಪ್ಷನ್ ಬರುತ್ತೆ. ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಮತ್ತೊಂದು ಪೇಜ್ ಓಪನ್ ಆಗಿ ಬರುತ್ತೆ, ಅಥವಾ ಅದೇ ಪೇಜಲ್ಲಿ ಸ್ವಲ್ಪ ಕೆಳಗೆ ಹೋಗಬೇಕು. ಈ ರೀತಿಯಲ್ಲಿ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು, ಜಸ್ಟ್ ಬುಕ್ ಮಾಡಿದಾಗ ಬುಕ್ ಅಂತ ಇರುತ್ತೆ. ಇನ್ನು ಅವರು ಸ್ಪೀಡ್ ಪೋಸ್ಟ್ ನೀವು ಯಾವ ಪೋಸ್ಟ್ ಆಫೀಸಿಗೆ ಕಳಿಸಿದ್ದೀರಿ, ಅವರು ಕಳಿಸಿದಾಗ ಎರಡನೇ ಆಪ್ಷನ್ ಅಲ್ಲಿ ಇರುತ್ತೆ ಡಿಸ್ಪ್ಯಾಚ್ ಅಂತ. ಡಿಸ್ಪ್ಯಾಚ್ ಬರುತ್ತೆ. ಮುಟ್ಟಿದಾಗ ಅಂದ್ರೆ ಟೋಟಲ್ ಆಗಿ ನಿಮ್ಮ ಪೋಸ್ಟ್ ಆಫೀಸಿಗೆ ಬಂದು ಮುಟ್ಟಿದಾಗ ಮೂರನೇ ಆಪ್ಷನ್ ಅಲ್ಲಿ ಇರುತ್ತೆ. ನಂತರ ಡೆಲಿವರಿಡ್ ನಿಮ್ಮ ಹತ್ತಿರ ಬಂದಾಗ ಡೆಲಿವರ್ಡ್ ಆಪ್ಷನ್ ಮೇಲೆ ರೈಟ್ ಬರುತ್ತೆ. ಈ ರೀತಿಯಲ್ಲಿ ಬಹಳ ಸುಲಭದಲ್ಲಿ ಸ್ಪೀಡ್ ಪೋಸ್ಟ್ ಅನ್ನು ನೀವು ಟ್ರ್ಯಾಕ್ ಮಾಡಬಹುದು. ಈ ವಿಡಿಯೋ ಲೈಕ್ ಮಾಡಿ ಹಾಗೂ ನಮ್ಮ ಚಂಚಲ್ ಮೀಡಿಯಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ. ವಿಡಿಯೋ ಸಂಪೂರ್ಣವಾಗಿ ನೋಡಿ ಸಹಕರಿಸಿದ್ದಕ್ಕೆ ಧನ್ಯವಾದಗಳು.